ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ, ಏನಿದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಬರ್ಲೇಬೇಕಲ್ವಾಕ್ಕ. ನನ್ನೀ ಅನ್ಯಾಯಕ್ಕೆ ಕಾರಣ ಆದವನ್ ಯಾವನು ಅಂತ ನಾನ್ ಕಂಡು ಹಿಡಿಲೇಬೇಕಲ್ವಾ? ಮೈನಾ, ಆ ಕೃಷ್ಣ ಇದ್ದಕ್ಕಿದ್ದ ಹಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ತಕ್ಷಣ ನಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅದನ್ನ ನೋಡಕ್ಕೂ ಆಗದೆ ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ನಿನ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ನಮಗ್ ಗೊತ್ತೇ ಇರಲಿಲ್ಲ. ಆದ್ರೂ ನಾವೆಲ್ಲ ಇದ್ದು ನೀನ್ ಇಷ್ಟೆಲ್ಲ ಅನ್ಭವಿಸ್ಬೇಕಾಗಿ ಬಂತಲ್ಲ. ಸಾರಿ ಮೈನಾ. ಆನಂದಣ್ಣ, ನೀವೆಲ್ಲ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಾನಿಲ್ಲಿಗೆ ಬಂದಿರೋದು ಆಗಿರೋದ್ನೆಲ್ಲ ನೆನ್ಸ್ಕೊಂಡು ಅಳೋದಿಕ್ಕಲ್ಲ. ಅಳೋದ್ರಿಂದ ಏನು ಬದಲಾಗಲ್ಲ. ನಾನೀಗಾಗ್ಲೇ ತುಂಬಾನೇ ಅನ್ಭವಿಸ್ಬಿಟ್ಟಿವ್ನಿ, ತುಂಬಾನೇ ಹತ್ಬಿಟ್ಟಿವ್ನಿ. ಕೊರ್ಗಿ 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 ಯಾವ ಸಾಧನೆನೂ ಮಾಡಕ್ಕಾಗಲ್ಲ ಅಂತ ನನಗೆ ಗೊತ್ತಾಗೈತೆ. ನಿನ್ನೆವರೆಗೂ ಬರೀ ನನ್ನ ಜೀವನ ಮಾತ್ರ ಹಾಳಾಗೈತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನನ್ನು ನಂಬ್ಕೊಂಡಿರೋರು ಎಲ್ರ ಜೀವನನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಾಗೈತೆ. ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನನ್ನೀ ಅನ್ಯಾಯಕ್ಕೆ ಕಾರಣ ಆದವನ್ ಯಾವನು ಅಂತ ನಾನು ಎಲ್ರಿಗೂ ನಿರೂಪಿಸ್ಬೇಕು. ಈ ಪ್ರಪಂಚಕ್ಕೆ ಸಾಬೀತ್ಪಡಿಸ್ಬೇಕು ನಾನು ಏನು ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿರೋನ್ ಯಾವನೇ ಆಗಿರ್ಲಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಶಿಕ್ಷೆ ಕೊಡಿಸ್ದೆ ನಾನಂತೂ ಇಲ್ಲಿಂದ ಹೋಗಲ್ಲ. ಅದಕ್ಕೆ ನಾನು ಮತ್ತೆ ವಾಪಸ್ ಬಂದಿವ್ನಿ. ನಿನ್ನೆವರೆಗೂ ನನ್ನ ಹಳೆ ಮೈನಾ ಆಗಿದ್ದೆ. ಆದ್ರೆ ಇವತ್ತು ಹೊಸ ಮೈನಾ ಆಗಿ ನಾನು ಬದಲಾಗಿವ್ನಿ. ನೀವು ಅಷ್ಟೇ. ನನ್ನನ್ನ ಹಳೆ ಮೈನನ್ ತರ ನೋಡ್ಬೇಡಿ. ನನ್ನ ಹಾವ ಭಾವ ನೋಟ ನುಡಿ ಪ್ರತಿಯೊಂದು ಬದಲಾಗೈತೆ. ಶಿಕ್ಷೆ ಕೊಡಿಸ್ದೆ ಬಿಡಲ್ಲ. ಅನ್ಯಾಯ ಮಾಡಿರೋನ್ಗೆ ತಕ್ಕ ಪಾಠ ನಾನು ಕಲಿಸ್ಲೇಬೇಕು. ಅದಕ್ಕೆ ಇಲ್ಲಿಗೆ ಬಂದೀವ್ನಿ. ನೋಡಿ, ನೀವೆಲ್ರೂ ನನ್ಗೆ ಒಂಚೂರಾದ್ರೂ ಸಹಾಯ ಮಾಡ್ತೀರಲ್ವಾ ಇದ್ರಲ್ಲಿ? ಮೈನಾ, ಅದೇನ್ ಮಾಡ್ಬೇಕು ಅಂತ ಹೇಳು, ನಾವೆಲ್ಲ ನಿನ್ ಜೊತೆ ಇದೀವಿ. ಆನಂದಣ್ಣ, ನನಗೆ ಈ ತರ ಆಗಿರೋ ವಿಷಯ ನಿಮಗ್ ಬಿಟ್ಟು ಇನ್ಯಾರಿಗ್ ಗೊತ್ತು? ಇಲ್ಲ ಮೈನಾ, ನಮಗ್ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋನೆ ಅಣ್ಣ. ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋನ್ ಯಾವನೋ ಈ ಅನ್ಯಾಯಕ್ಕೆ ಕಾರಣ ಆಗಿದ್ದಾನೆ ಅಣ್ಣ. ಅವನ್ ಯಾರು ಅಂತ ಕಂಡು ಹಿಡಿದು ನಾನು ಶಿಕ್ಷೆ ಕೊಡಿಸ್ಲೇಬೇಕು. ಅಲ್ಲಿ ಗಂಟ ಈ ವಿಷಯ ಯಾರಿಗೂ ಗೊತ್ತಾಗ್ದಿರೋ ತರ ನೋಡ್ಕೋತೀರಾ ಅಲ್ವಾ? ಮೈನಾ, ಈಗ ನೀನ್ ನಮ್ಗೆ ಹೇಳಿದ್ಯಲ್ಲ, ನೀನೇನು ಚಿಂತೆ ಮಾಡ್ಬೇಡ, ನಾವೆಲ್ಲ ನೋಡ್ಕೋತೀವಿ. ಏನ್ ಮೇಡಮ್, ಅಕ್ಕನ ಮದುವೆ ಎಲ್ಲ ಮುಗಿಸಿ ಇಷ್ಟು ಬೇಗ ರೆಸ್ಟು ತಗೊಳ್ದೆ ಹಾಜರಾಗ್ಬಿಟ್ಟಿದ್ದೀರಾ ಆಫೀಸ್ಗೆ? ಏನ್ ಲಾಡುಗೇಡು ತಂದಿಲ್ವಾ? ಇರ್ಲಿ, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಕೆಲ್ಸಕ್ಕೆ? ಸರ್, ಮದ್ವೆ ಮುಗೀತು, ಕೆಲ್ಸಕ್ಕೆ ಬಂದಿದ್ದಾಳೆ, ಇದ್ರಲ್ಲಿ ತಪ್ಪೇನಿದೆ? ಅದ್ ಸರಿ, ಏನ್ ಇಷ್ಟೊಂದು ಗಂಭೀರವಾಗಿದ್ಯಾ? ಏನೋ ಮುಖದಲ್ಲಿ ತುಂಬಾ ಭಾರಿ ಬದಲಾವಣೆ ಕಾಣ್ತಾ ಇದೆ. ನಾವು ಬದಲಾದ್ರೇನೆ ಅಲ್ವಾ ಸರ್ ನಮ್ ಬದುಕು ಸಹ ಬದಲಾಗತ್ತೆ. ಅಲ್ಲ, ನೀನು ಬೆಂಗಳೂರಿಗೆ ಬಂದಿದ್ದ ಉದ್ದೇಶ ಏನು? ನಾನು ನಮ್ಮ ಅಕ್ಕನ ಮದ್ವೆನ ಮಾಡ್ಬೇಕು ಅಂತ. ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಮ ಅಕ್ಕನ ಮದ್ವೆನ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ಯಲ್ಲ, ಆರಾಮಾಗಿ ಅಲ್ಲೇ ಇರ್ಬೋದಲ್ಲ, ಮತ್ತ್ಯಾಕೆ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂಡೆ? ನಿನ್ ಪ್ಲಾನ್ ಸಕ್ಸಸ್ ಆಗ್ಲಿಲ್ವಾ? ಇನ್ನೂ ನಿನ್ ಪ್ಲಾನ್ ಸಕ್ಸಸ್ ಆಗಿರಲ್ಲ. ಯಾಕೆ ಹೇಳು? ಪುಷ್ಪಕ್ ಸರ್ನ ತಲೆ ಬೋಡಿಸಿ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಬಾಚ್ಕೊಂಡು ನೀನ್ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅನ್ನೋದೇ ತಾನೇ ನಿನ್ ಉದ್ದೇಶ? ಸರ್, ಸಾಕು ನಿಲ್ಸಿ ಸರ್. ಪಾಪ ಅವಳೇ ಸಾಕು ಅನ್ನೋ ಅಷ್ಟು ಆಯಾಸ ಆಗಿ ಬಂದಿದ್ದಾಳೆ. ಯಾಕೆ ಸರ್ ಇವಳ ಹತ್ರ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಅಲ್ಲ, ಇದೇನಪ್ಪ ಇದು? ಇಷ್ಟು ದಿನ ಅವಳಿಗೇನಾದ್ರೂ ಮಾತಾಡಿದ್ರೆ ಧ್ರುವ ಬರ್ತಿದ್ದ, ಈಗ ಗುಂಪಲ್ಲಿರೋರು ಎಲ್ಲರೂ ಸೇರ್ಕೊಂಡು ಮಾತಾಡ್ತಿದ್ದಾರೆ. ಇಷ್ಟು ದಿನ ಎಲ್ಲದಕ್ಕೂ ನೀನ್ ರೋಮಿಯೋ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದ, ಎಲ್ಲಿ ಅವನಿನ್ನು ಬಂದಿಲ್ವಾ? ಓಹೋ,
ನನಗನ್ಸುತ್ತೆ ಪಾಪ ನಿಮ್ಮ ಅಕ್ಕನ ಮದ್ವೆಯಲ್ಲಿ ನಿನಗಿಂತ ಜಾಸ್ತಿ ಅವನೇ ಓಡಾಡಿ ಓಡಾಡಿ ಸುಸ್ತಾಗಿ ಟಯರ್ಡ್ ಆಗಿ ಇವತ್ ಮನೇಲಿ ರೆಸ್ಟ್ ತಗೊಂತಿರ್ಬೇಕು. ಇಲ್ಲ ಸಿಕ್ಕಿದ್ದೆ ಚಾನ್ಸು ಅಂತ ಮದ್ವೆ ಮನೇಲಿ ನಿನ್ ಜೊತೆ ರೊಮ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿರ್ಬೇಕು ಅಲ್ವಾ? ಎಲ್ಲಿದ್ದಾನೆ ನಿಮ್ ಹುಡುಗ? ಏನಪ್ಪಾ ಹೀರೋ ಅಂತ ಹೇಳ್ತಿದ್ದಂಗೆನೆ ಟಣ್ ಅಂತ ಎಂಟ್ರಿ ಆಗ್ಬಿಟ್ಟಿಯಲ್ಲ. ಇಷ್ಟೊತ್ಗ ಬರೋದು? ಇನ್ನು ಅರ್ಧ ಗಂಟೆ ಆದ್ರೆ ಲಂಚ್ ಅವರ್ಗೆ ಬ್ರೇಕ್ ಕೊಡ್ತೀವಿ. ಬಾಯಿದೆ ಅಂತ ಏನೇನೋ ಮಾತಾಡ್ಬೇಡಿ ಸರ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಒಟ್ಟಿಗೆ 4 ದಿನ ರಜೆ ತಗೊಂಡ್ಬಿಟ್ರೆ ನಾನು ಹಿಂಗೆ ಮಾತಾಡೋದು. ನಾನು ಇರೋದೇ ಹಿಂಗೆ. 4 ದಿನದ ಕೆಲಸನ ಇವತ್ತೇ ಮುಗಿಸ್ ಹೋಗ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಒಂದು ಕೆಲಸ ನೆಟ್ಟಗ್ ಮಾಡೋ ಯೋಗ್ಯತೆ ಇಲ್ಲ, ಇನ್ನು 4 ಕೆಲಸ ಮಾಡ್ತೀರಾ? ಈ ರೋಷಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಬಿಟ್ರೆ ಹೀಗೆ ಹರಟೆ ಹೊಡಿತಾ ನಿಂತ್ಕೊಂಡ್ಬಿಡ್ತೀರಿ. ಹೋಗಿ ಕೆಲಸ ನೋಡಿ, ಹೋಗಿ ಎಂದೆ. ಇಷ್ಟೊಂದು ನೋವನ್ನ ನಿಮ್ಮ ಮನಸ್ಸಲ್ಲಿಟ್ಕೊಂಡು ಅದು ಇಷ್ಟು ದಿನ ಹೇಗ್ ತಡ್ಕೊಂಡಿದ್ರಿ ಮೈನಾ ಅವ್ರೆ? ನಿಮ್ ಕಷ್ಟನ ನಾನು ಅರ್ಥ ಮಾಡ್ಕೊಳ್ದೆ ಅಮ್ಮನ ಜೊತೆ ಸೇರ್ಕೊಂಡು ನಿಮಗ್ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ.